ಸರ್, ಈಗ ಕಾಂಗ್ರೆಸ್ಸಿಗೆ ಕರ್ತಾರಂಥದ್ದು, ಕಾಂಗ್ರೆಸ್ಸಿಗೆ ಬರುವಂಥದ್ದು, ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡದಿದೆ. ಅದಕ್ಕೆ ರಾಜ್ಯದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ನಿರ್ಧಾರ ತಗೋತಾರೆ. ಪತ್ರ ವ್ಯವಹಾರವನ್ನು ಮಾಡ್ತೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ನೀವು ಹೇಳಿ. ನಮಗೆ ಅದರ ಅವಶ್ಯಕತೆ ಇಲ್ಲ. ನಾವು ಅವರಿಬ್ಬರು ಜಗಳ ಇಡೋಂಥದ್ದು ಅವಶ್ಯಕತೆಯೂ ನಮಗಿಲ್ಲ. ಆಮೇಲೆ ಅವರವ್ರ ಜಗಳನ ಈಗ ಬೀದಿ ರಂಪ ಆಗಿದೆ. ಬಿ ಜೆ ಪಿಯವ್ರ ಬಗ್ಗೆ ನಾನು ಅದೇ ಮಾತಿಗೆ ಹೇಳ್ತಾ ಇದ್ದೀನಿ. 6 ಅಲ್ಲ 12 ಭಾಗಲಾಗಿದ್ದಾವೆ. ಅದ್ರ ಬಗ್ಗೆ ನಾವು ಅವ್ರನ್ನ ಕರೆತರೋದು ಇವ್ರ ಕರೆತರಂಥ ಪರಿಸ್ಥಿತಿ ನಾವಿಲ್ಲ. ನಮ್ಮಲ್ಲೇ ಭಾಳ ಚೆನ್ನಾಗಿ ದೊಡ್ಡ ಎಲ್ಲ ಸಮಾಜ ಲೀಡರು ನಾಯಕರು ಕಾಂಗ್ರೆಸ್ ಪಕ್ಷದಾಗಿದ್ದಾರೆ. ಸರ್, ಪಾರ್ಟಿಗೆ ಯಾರು ಬಂದರೂ ವೆಲ್ಕಮ್. ಅದು ನಿರ್ಧಾರ ಮಾಡೋದು ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು. ನಾನು 31ನೇ ತಾರೀಕಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಲ್ಲರದ್ದು ಸಭೆಯನ್ನು ಕರಿತಾ ಇದ್ದೀನಿ. ಅದ್ರ ಬಗ್ಗೆನೂ ಮೈಕ್ರೋ ಫೈನಾನ್ಸ್ ಬಗ್ಗೆನೂ ನಾನು ಸಭೆಯನ್ನು ಕರಿತೀನಿ. ಮಾಡಿಸಿ ಇಲ್ಲ ನಾನು ಅಲ್ಲೇ ಮಾಡಿಸೋಂಥದ್ದು. ಟ್ರೈನಿಂಗ್ ಅಂದ್ರೆ 2 ರಿಂದ 3 ತಾಸು. ಅದ್ರ ಬಗ್ಗೆ ಏನೇನು ಹೇಳ್ಬೇಕು ಸೂಚನೆ ಕೊಡ್ತೀವಿ. ಉಳಿದದ್ದು 31 ಅಲ್ಲ, ಉಳಿದಿದ್ದು ಆಯ್ತು. ಅದಕ್ಕೆ ಶಿಕ್ಷಣ ಗುಣಮಟ್ಟಕ್ಕೆ ಏನು ಪ್ರಯತ್ನ ಮಾಡೋಕೆ ಮಾಡ್ತೀವಿ. ನೀವೇ ಸಲಹೆ ಇದ್ರೆ ಬರ್ಗಸ್ಕೊಡಿ. ಸರಿ ಹೇಳಿ. ಸಂಬಂಧಪಟ್ಟಂಗೆ ಈಗ ನಾವು ಪತ್ರ ವ್ಯವಹಾರವನ್ನು IDDಗೆ ಮೂಲಭೂತ ಸೌಕರ್ಯ ಇದಕ್ಕೆ ಪತ್ರ ವ್ಯವಹಾರವನ್ನು ಮಾಡಿದ್ದೀವಿ. ಅವ್ರ ಜೊತೆಗೆ DC ಮುಖಾಂತರ ಪತ್ರನೂ ಕಳಿಸಿದ್ದೀವಿ. ಜಾಗ ಐಡೆಂಟಿಫೈ ಮಾಡ್ಲಿಕ್ಕೂ ಹೇಳಿದ್ದೀವಿ. ಜಾಗ ಐಡೆಂಟಿಫೈ ಮಾಡಿದ ಮೇಲೆ ಏನು ಭೂಮಿ ಇದ್ರ ಮಾಡಬೇಕಲ್ಲ, ಏನೋ ಲ್ಯಾಂಡ್ ಅಕ್ವಿಷನ್ ಎಲ್ಲಿ ಆದ್ರೆ ಸರಿಯಾಗತ್ತೆ, ಯಾವ ಭಾಗದಾಗ ಆದ್ರೆ ಸರಿಯಾಗತ್ತಾ ಐಡೆಂಟಿಫೈ ಮಾಡಿ. ಹೌದೌದು ನೋಡ್ಯಾರ. ಅದಕ್ಕೆ ಫೈನಲ್ ಹಂತಕ್ಕೆ ಬರ್ತಾ ಇದೆ. ಅದನ್ನ ಆದ್ಮೇಲೆ ಹೇಳ್ತೀವಿ ನಿಮ್ಗೆ. ಎಸ್, ಅಣುಸ್ಥಾವರದ ಬಗ್ಗೆ ಈಗ ಮೊನ್ನೆ ಅಣುಸ್ಥಾವರ ಸಲ ಭೇಟಿ ಕೊಟ್ಟಿಲ್ಲ. ಇಲ್ಲ ಕೇಳಿ, ನೀವು ಕನ್ಫ್ಯೂಸ್ ಮಾಡಬೇಡ್ರಿ ದಯಮಾಡಿ. ಮೊನ್ನೆ ಬಂದಿದ್ದು ಟೀಮು ಕೇಂದ್ರದ ಖನಿಜ ಸಂಪತ್ತುಗಳ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರದೊಳಗೂ ಎಲ್ಲೆಲ್ಲೇ ಖನಿಜಗಳು ಸಿಗ್ತಾವ ಅನ್ನೋದು ಐಡೆಂಟಿಫೈ ಮಾಡಕ್ಕೆ ಬಂದಿದ್ದು. ಮೊನ್ನೆ ಬಂದಿದ್ದು ವಿದ್ಯುತ್ ಸಾವಿರದ ಸಲಗಲ್ಲ. ಅದು ಇವತ್ತಿಂದಲ್ಲ ಸರ್, 15 ವರ್ಷಗಳ ನಂತರ ಬರೋದು. ಈಗ ಸರ್ವೆ ಮಾಡ್ತಿರ್ತಾರೆ. ಈ ಸರ್ವೆ ಟೈಮ್ ಅಲ್ಲಿ ವಿರೋಧ ಮಾಡದೇ ಇದ್ರೆ ಮುಂದೆ ಬಂದ ಮೇಲೆ ವಿರೋಧ. ನಾನು ಸಾರ್ವಜನಿಕವಾಗಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಅಂತ ಪ್ರಶ್ನೆ ಇಲ್ಲ. ಪತ್ರ ಬರ್ತಿದ್ದು ನೀವು ಹೇಳಿದ್ರಿಲ್ಲ. ಇಲ್ಲ, ಇದು ಇಂಧನ ಇಲಾಖೆ. ಅಣು ವಿದ್ಯುತ್ ಸ್ಥಾಪನೆಗಾಗಿ ರಾಯಚೂರು, ಕೊಪ್ಪಳ ಮುಖ್ಯಮಂತ್ರಿಗಳು ಬರೆದಿದ್ದಲ್ಲ, ಇಂಧನ ಇಲಾಖೆಯ ಸೆಕ್ರೆಟರಿ ಗೌರವ್ ಗುಪ್ತಾ. ತೆಗಿರಿ ನೋಡ್ರಿ, ಗೌರವ್ ಗುಪ್ತಾ ಅವ್ರಿಗೂ ಅದು ಸರ್. ಅದನ್ನೇ ಹೇಳಕತ್ತೀನಿ. ಈಗ ನೀವು ಕನ್ಫ್ಯೂಸ್ ಮಾಡಬೇಡಿ ದಯಮಾಡಿ. ನೀವು ಕೋಆಪರೇಷನ್ ಮಾಡಿ. ನಾನು ಅದಕ್ಕೆ ಮಂತ್ರಿಯಾಗಿ ವಿರೋಧವನ್ನು ಮಾಡ್ತೀನಿ. ಸುಳ್ಳು ಹೇಳೋಕ ಇದೆಲ್ಲ ಸುಳ್ಳು. SDM ನಾಳೆಗೆ ಉದ್ಘಾಟನೆ ಮಾಡ್ತೇವೆ. ಇಲ್ಲ ಅದು ಧರ್ಮ ಇದ್ರ ಅದ್ರಾಗ ಎಲ್ಲ ಮಂಜುನಾಥನ ಬಗ್ಗೆ ಭಾಳ ಇದೈತಿ, ಏನು ಗೌರವ ಐತೆ. ವೀರೇಂದ್ರ ಹೆಗಡೆ ಅವ್ರದ್ದು ಏನಾರ ಮೈಕ್ರೋ ಫೈನಾನ್ಸ್ ಇದಿರ್ಬೋದು. ಅದ್ರ ಬಗ್ಗೆ ನಾಳೆ ನಾವು ನಮ್ಮ ಜಿಲ್ಲೆದಾಗ ಮೀಟಿಂಗ್ ಮಾಡ್ತೀವಿ. ಇಲ್ಲ ಅಂತವಿದ್ರೆ ಕೊಡ್ರಿ, ನಾವು ಮಾತಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ಈಗ ಲಾಸ್ಟ್ ಟೈಮ್ ನಾನು ವಿಚಾರ ಮಾಡಿದ್ದೆ ತಾಲೂಕಾ ಕ್ರೀಡಾಂಗಣದೊಳಗೆ ಮಾಡಬೇಕು ಅಂತಂದು. ಅದನ್ನು ಅಭಿಪ್ರಾಯಗಳನ್ನ ತಿಳ್ಕೊಂಡು ಮಾಡ್ಬೇಕಂತ ಮಾಡಿದ್ದೀನಿ. ಈ ಸತಿನೂ ನೀವು ನನಗೆ ಕೆಲವೊಂದಿಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ರಿ. ಸಾರ್ವಜನಿಕವಾಗಿ
ಮತ್ತು ಇದಕ್ಕೆ ಒಳ್ಳೆಯದಾಗುತ್ತೆ ಅಂತಂತೂ ಕೆಲವೊಂದಿಷ್ಟು ಲೋಕಲ್ ಅಭಿಪ್ರಾಯಗಳು ಬಂದಿದ್ದಾವೆ. ಶಾಸಕರು ಮತ್ತು ಲೋಕಸಭಾ ಸದಸ್ಯರು ನಾವೆಲ್ಲರೂ ಕುಂತು ವಿಚಾರ ಮಾಡಿ ನೆಕ್ಸ್ಟ್ ಆಗಸ್ಟ್ 15ಕ್ಕೆ ಒಂದು ನಿರ್ಧಾರ